ಹರೇ ಕೃಷ್ಣ ಎಲ್ಲರಿಗೂ ಕೂಡ. ಸೊ ಇವತ್ತು ನಾನು ರಿವೆಂಜ್ ಆಫ್ ಅದರ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ತುಂಬಾ ಜನ ಅದನ್ನ ಚೂಸ್ ಮಾಡಿದ್ದೀರಾ, ಹಾಗಾಗಿ ನಾನು ಇವತ್ತು ಆ ಡ್ರಾಮಾವನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ. ಅಂಡ್ ನೀವು ಈ ಡ್ರಾಮಾವನ್ನ ನೋಡಲೇಬೇಕು, ಏಕೆಂದ್ರೆ ವರ್ತ್ ಆಫ್ ನಿಮ್ಮ ನೆಟ್ವರ್ಕ್. ಸೊ ಜಾಸ್ತಿ ಏನು ಮಾತಾಡಲ್ಲ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ನಾವು ಚಾನ್ವಿ ಅನ್ನೋ ಒಂದು ಹುಡುಗಿಯನ್ನ ನೋಡ್ತೇವೆ. ಅವಳು ಅವಳ ಬ್ರದರ್ ಚಾಂಗು ಒಂದಿಗೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡ್ತಿರ್ತಾಳೆ. ಇಲ್ಲಿ ಚಾಂಗು ಯೂನಿಫಾರ್ಮ್ ಅನ್ನ ಹಾಕಿಕೊಂಡಿದ್ದ. ಆತ ಈಗ ಸ್ಟೂಡೆಂಟ್. ಸೊ ಆತ ಕ್ಲಾಸ್ ಅಲ್ಲಿ ಕೂತುಕೊಂಡು ತನ್ನ ಅಕ್ಕನೊಂದಿಗೆ ಕಾಲ್ ಅಲ್ಲಿ ಮಾತನಾಡ್ತಿದ್ದ. ಅದೇ ಟೈಮ್ ಅಲ್ಲಿಗೆ ಯಾರೋ ಬರ್ತಾರೆ. ಹಾಗಾಗಿ ಚಾಂಗು ಕಾಲ್ ಅನ್ನ ಸೈಡ್ ಇಟ್ಟು ಬಂದ ವ್ಯಕ್ತಿಯೊಂದಿಗೆ ಮಾತನಾಡ್ತಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಚಾಂಗು ಅನ್ನು ವಿಂಡೋದಿಂದ ಕೆಳಗೆ ಬೀಳುವುದನ್ನ ನೋಡ್ತೇವೆ. ಸೊ ಯಾರೋ ಆತನನ್ನ ಕೆಳಗೆ ನೂಕಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಆತ ಕೆಳಗೆ ಬಿದ್ದ ಕೂಡಲೇ ಅಲ್ಲಿಯೇ ಆತನ ಸ್ಪಾಟ್ ಡೆತ್ ಆಗುತ್ತೆ. ಹಾಗೂ ಕಾಲ್ ಕೂಡ ಕಟ್ ಆಗುತ್ತೆ. ಇದರಿಂದ ಚಾನ್ವಿಗೆ ಏನಾಯ್ತು, ಯಾಕೆ ಕಾಲ್ ಕಟ್ ಆಯ್ತು ಅಂತ ಗೊತ್ತಾಗಲ್ಲ. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇದರ ನಂತರ ಚಾನ್ವಿ ಶೂಟಿಂಗ್ ಇವೆಂಟ್ ಗೆ ಬಂದಿರ್ತಾಳೆ. ಆಕ್ಚುಲಿ ಅವಳಿಗೆ ಶೂಟಿಂಗ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಹಾಗೂ ಒಳ್ಳೆಯ ಶೂಟರ್ ಕೂಡ ಆಗಿರ್ತಾಳೆ. ಬಟ್ ಅವಳ ಗಮನ ಕಂಪ್ಲೀಟ್ ಆಗಿ ಅವಳ ಬ್ರದರ್ ನ ಮೇಲೆ ಇತ್ತು. ಹಾಗಾಗಿ ಅವಳು ಇಲ್ಲಿ ಸೆಕೆಂಡ್ ಬರ್ತಾಳೆ. ಗೋಲ್ಡ್ ಮೆಡಲ್ ಅನ್ನ ವಿನ್ ಆಗಲು ಆಗಲ್ಲ. ಕಾಂಪಿಟೇಷನ್ ಆದ ಕೂಡಲೇ ಅವಳು ತನ್ನ ಬ್ರದರ್ ಅನ್ನ ಮೀಟ್ ಮಾಡಲೆಂದು ಡೈರೆಕ್ಟ್ ಕಾಲೇಜ್ ಹತ್ತಿರ ಬರ್ತಾಳೆ. ಆಗ ಅವಳಿಗೆ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಅವಳ ಬ್ರದರ್ ಸೂಸೈಡ್ ಮಾಡಿಕೊಂಡಿದ್ದಾನೆ ಎಂದು. ಅದನ್ನು ಕೇಳಿ ಇವಳು ಕಂಪ್ಲೀಟ್ ಆಗಿ ಅಲ್ಲಿಯೇ ಸ್ಟಕ್ ಆಗಿ ಶಾಕ್ ಆಗ್ತಾಳೆ. ಇದರ ನಂತರ ಅವಳು ಆತನ ಅಸ್ಥಿಯನ್ನು ಹುಡುಕಿಕೊಂಡು ಬರ್ತಾಳೆ. ಅಲ್ಲಿ ಆತನ ಫೋಟೋ ನೋಡಿ ಇವಳು ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗ್ತಾಳೆ. ತುಂಬಾನೇ ಕೂಗುತ್ತಾಳೆ. ನಂತರ ಚಾನ್ವಿ ಚಾಂಗುನ ಪೇರೆಂಟ್ಸ್ ಅನ್ನ ಮೀಟ್ ಮಾಡಲೆಂದು ಬರ್ತಾಳೆ. ಆಕ್ಚುಲಿ ಇಲ್ಲಿ ಇವರು ಚಾಂಗುವನ್ನ ಅಡಾಪ್ಟ್ ಮಾಡಿದ್ದರು. ಸೊ ಇವರೇ ಆತನನ್ನ ಸಾಕುತ್ತಿದ್ದರು. ಬಟ್ ಈಗ ಆತ ಸೂಸೈಡ್ ಮಾಡಿಕೊಂಡಿರುವ ಕಾರಣ ಅವರ ಮರ್ಯಾದೆ ಹೋಯ್ತು, ಹಾಳಾಯ್ತು ಎಂದು ಆತನನ್ನ ಮಗ ಎಂದು ಕರೆಯಲು ಕೂಡ ಇವರು ಇಷ್ಟಪಡ್ತಿರ್ಲಿಲ್ಲ. ಸೊ ಇಲ್ಲಿ ಚಾನ್ವಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಅವಳು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳ್ತಾಳೆ, ನನ್ನ ಬ್ರದರ್ ಸೂಸೈಡ್ ಮಾಡಿಕೊಳ್ಳಲು ಸಾಧ್ಯ ಇಲ್ಲ, ಇದು ಖಂಡಿತ ಮರ್ಡರ್ ಎಂದು. ಬಟ್ ಅದನ್ನ ಇಲ್ಲಿ ಪೊಲೀಸರು ಕೇಳಲು ರೆಡಿ ಇರಲಿಲ್ಲ. ಈಗಿನ ಮಕ್ಕಳು ಕೇವಲ ಸೂಸೈಡ್ ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ. ಹಾಗಾಗಿ ನಾವು ಈ ಕೇಸನ್ನ ಕ್ಲೋಸ್ ಮಾಡಿದ್ದೇವೆ ಎಂದು ಹೇಳ್ತಾರೆ. ಇದರಿಂದ ಇಲ್ಲಿ ಚಾನ್ವಿಗೆ ತುಂಬಾನೇ ಕೋಪ ಬರುತ್ತೆ. ಸೊ ಅವಳೇ ಡಿಸೈಡ್ ಮಾಡ್ತಾಳೆ, ನಾನೇ ನನ್ನ ಬ್ರದರ್ ನ ಮರ್ಡರ್ ಯಾರು ಎಂದು ಫೈಂಡ್ ಮಾಡ್ತೇನೆ ಎಂದು ಹೇಳಿ ಅಲ್ಲಿಂದ ವಾಪಸ್ ಹೊರಗೆ ಬರ್ತಾಳೆ. ಇನ್ನೊಂದ್ ಸೈಡ್ ನಮಗೆ ಸುಹಾನನ್ನ ತೋರಿಸುತ್ತಾರೆ. ನಾನು ಈತನನ್ನ ಸೂ ಅಂತ ಕರೀತೇನೆ. ಈತ ಕಾಲೇಜ್ ಸ್ಟೂಡೆಂಟ್ ಆಗಿದ್ದ, ಪ್ಲಸ್ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಿದ್ದ. ಅವನ ತಾಯಿಗೆ ಹುಷಾರಿರ್ಲಿಲ್ಲ, ಹಾಗಾಗಿ ಅವಳು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾಳೆ. ಈತ ತನ್ನ ತಾಯಿಯನ್ನ ಮೀಟ್ ಮಾಡಿ ವಾಪಸ್ ಮನೆಗೆ ಹೋಗುವಾಗ ತಲೆ ತಿರುಗಿ ರೋಡಲ್ಲಿ ಬೀಳುತ್ತಾನೆ. ಸಡನ್ಲಿ ಅಲ್ಲಿಗೆ ತುಂಬಾ ಜನರು ಬಂದು ಆತನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಬರ್ತಾರೆ. ಇಲ್ಲಿ ಚೆಕ್ಅಪ್, ಸ್ಕ್ಯಾನ್ ಎಲ್ಲ ಕೂಡ ಆಗುತ್ತೆ. ನಂತರ ಡಾಕ್ಟರ್ ಯಾಕೆ ಈತನಿಗೆ ಹೀಗಾಯ್ತು ಅಂತ ಆತನಿಗೆ ಏನು ಕೂಡ ಹೇಳಲ್ಲ. ಹೋಗಿ ನಿನ್ನೊಂದಿಗೆ ಯಾರಾದರೂ ದೊಡ್ಡವರನ್ನ ಕರೆದುಕೊಂಡು ಬಾ ಎಂದು ಹೇಳ್ತಾರೆ. ಅದನ್ನ ಕೇಳುತ್ತಿದ್ದಂತೆ ಆತನಿಗೆ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಆತನಿಗೂ ಕೂಡ ಅರ್ಥ ಆಗಲ್ಲ, ಹಾಗೂ ನಮಗೂ ಕೂಡ ಅರ್ಥ ಆಗಲ್ಲ. ಬಟ್ ಸಡನ್ಲಿ ಆತನಿಗೆ ಆತನ ಬೈಕ್ ಇದು ನೆನಪಾಗುತ್ತೆ. ಅದನ್ನು ತರಲೆಂದು ಆತ ಆಕ್ಸಿಡೆಂಟ್ ಆಗಿರೋ ಪ್ಲೇಸ್ ಹತ್ರ ವಾಪಸ್ ಬರ್ತಾನೆ. ಬಟ್ ಅಲ್ಲಿ ಆತನ ಬೈಕೇ ಇರ್ಲಿಲ್ಲ. ಇದರಿಂದ ಆತನಿಗೆ ಕೋಪ ಬರುತ್ತೆ. ಇನ್ನೊಂದ್ ಸೈಡ್ ಆ ಬೈಕ್ ಅನ್ನ ಕದ್ದ ಕಳ್ಳ ಆನ್ಲೈನ್ ಅಲ್ಲಿ ಆ ಬೈಕ್ ಅನ್ನ ಸೇಲ್ಗೆ ಹಾಕಿರುತ್ತಾನೆ. ಅದನ್ನ ಚಾನ್ವಿ ಆನ್ಲೈನ್ ಅಲ್ಲಿ ನೋಡ್ತಾಳೆ. ಸೊ ಅವಳಿಗೂ ಕೂಡ ಗಾಡಿಯ ಅಗತ್ಯ ಇತ್ತು. ಸೊ ಅವಳು ಆ ಗಾಡಿಯನ್ನ ಕಳ್ಳನಿಂದ ಹಣ ಕೊಟ್ಟು ತೆಗೆದುಕೊಳ್ತಾಳೆ. ಸೊ ಈಗ ಆ ಬೈಕ್ ಅವಳದಾಯಿತು. ಇನ್ನೊಂದ್ ಸೈಡ್ ಸೂ ಕೂಡ ಬೈಕ್ ಅನ್ನ ಹುಡುಕುತ್ತಾ ಫೈನಲಿ ಚಾನ್ವಿ ಹತ್ರ ರೀಚ್ ಆಗುತ್ತಾನೆ. ಇಬ್ಬರು ಕೂಡ ಬೈಕ್ ಆಗಿ ಫೈಟ್ ಮಾಡ್ತಾರೆ. ಆಗ ಚಾನ್ವಿ ಹೇಳ್ತಾಳೆ, ನಾನು ಈ ಬೈಕ್ ಅನ್ನ ಚೀಪ್ ರೇಟ್ ಅಲ್ಲಿ ಆನ್ಲೈನ್ ಅಲ್ಲಿ ಬೈ ಮಾಡಿದ್ದೇನೆ. ಸೊ ಇದು ಈಗ ನನ್ನ ಬೈಕ್ ಎಂದು ಹೇಳಿ ಅಲ್ಲಿಂದ ಹೋಗ್ತಾಳೆ. ಈತ ಕೂಡ ಅವಳನ್ನ ಫಾಲೋ ಮಾಡಿಕೊಂಡು ಹೋಗುವಾಗ ಅದೇ ಕಳ್ಳರು ಅಗೇನ್ ಆ ಬೈಕ್ ಅನ್ನ ಕದಿಯಲೆಂದು ಬಂದಿರ್ತಾರೆ. ಸೊ ಇವರು ಆ ಬೈಕ್ ಅನ್ನ ಕದ್ದು ವಾಪಸ್ ಸೇಲ್ ಮಾಡಿ ಅಗೇನ್ ಆ ಸೇಲ್ ಮಾಡಿದ ಪರ್ಸನ್ ಇಂದ ಬೈಕ್ ಅನ್ನ ಕದ್ದು ಅಗೇನ್ ಅದನ್ನ ಸೇಲ್ ಮಾಡುವ, ಹೀಗೆ ಇವರು ಕೆಲಸ ಮಾಡ್ತಿದ್ರು. ಸೊ ಇಲ್ಲಿ ಸೂ ಆ ಬೈಕ್ ಅನ್ನ ಕದಿಯಲು ಬಂದವರನ್ನ ನೋಡ್ತಾನೆ. ಹಾಗಾಗಿ ಅವರನ್ನು ಹಿಡಿಯಲೆಂದು ಟ್ರೈ ಮಾಡ್ತಾನೆ. ಬಟ್ ಅದೇ ಟೈಮ್ ಇನ್ನೊಂದು ಕಳ್ಳ ಬಂದು ಸೂನ ತಲೆಗೆ ಮರದ ತುಂಡಿನಿಂದ ಹೊಡೆಯುತ್ತಾನೆ. ಇದರಿಂದ ಆತನಿಗೆ ಅಗೇನ್ ತಲೆ ತಿರುಗಲು ಶುರು ಆಗುತ್ತೆ. ಆತ ರೋಡಲ್ಲಿ ಹಾಗೆ ಈಚೆ ನೋವಲ್ಲಿ ಹೋಗ್ತಾ ಇರ್ತಾನೆ. ಆಗ ಒಂದು ಗಾಡಿ ಎದುರಿನಿಂದ ಬರ್ತಾ ಇರುತ್ತೆ. ಇನ್ನೇನು ಆಕ್ಸಿಡೆಂಟ್ ಆಗ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಚಾನ್ವಿ ಬಂದು ಆತನನ್ನ ಬಚಾವ್ ಮಾಡ್ತಾಳೆ. ಇದರಿಂದ ಇವರಿಬ್ಬರ ನಡುವೆ ಇದ್ದ ಫೈಟ್ ಕಮ್ಮಿ ಆಗಿ ಅಲ್ಲಿಯೇ ಫ್ರೆಂಡ್ ಕೂಡ ಆಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಇಲ್ಲಿ ಚಾನ್ವಿ ತನ್ನ ಬ್ರದರ್ ನ ಸ್ಕೂಲ್ ಅಲ್ಲಿ ಜಾಯಿನ್ ಆಗ್ತಾಳೆ. ಅಲ್ಲಿ ಸ್ಟಡೀಸ್ ಮಾಡ್ತಾ ತನ್ನ ಬ್ರದರ್ ನ ಸಾವಿನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬಹುದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಸೂ ಕೂಡ ಅದೇ ಕಾಲೇಜ್ ಅಲ್ಲಿ ಕಲಿತಿದ್ದ. ಅಗೇನ್ ಇವರ ಮುಖಾಮುಖಿ ಆಗುತ್ತೆ. ಇದರ ನಂತರ ಇಲ್ಲಿ ಚಾನ್ವಿ ಹೇಗಾದ್ರೂ ಮಾಡಿ ಒಂದು ಫ್ರೆಂಡ್ ಅನ್ನ ಮಾಡಿಕೊಂಡು ಒಂದು ಹುಡುಗಿಯಿಂದ ತನ್ನ ಬ್ರದರ್ ನ ಲವರ್ ನ ಫೋನ್ ನಂಬರ್ ಅನ್ನ ತೆಗೆದುಕೊಳ್ತಾಳೆ. ಹಾಗೂ ಹೊರಗೆ ಬಂದು ಆ ನಂಬರ್ಗೆ ಕಾಲ್ ಮಾಡಿದಾಗ ಆ ಕಾಲ್ ಡೈರೆಕ್ಟ್ ಸೂಗೆ ಬರುತ್ತೆ. ಇದರಿಂದ ಇಲ್ಲಿ ಚಾನ್ವಿಗೆ ಏನೂ ಅರ್ಥ ಆಗಲ್ಲ, ಹುಡುಗಿಯ ನಂಬರ್ ಇವನ ಹತ್ತಿರ ಏನ್ ಮಾಡ್ತಿದೆ ಎಂದು. ಸೊ ಅವಳಿಗೆ ಡೌಟ್ ಬಂದು ಆತನನ್ನ ಫಾಲೋ ಮಾಡಿಕೊಂಡು ಆತನ ಹಿಂದೆನೆ ಹೋಗುತ್ತಾಳೆ. ಇಲ್ಲಿ ಸೂ ಡೈರೆಕ್ಟ್ ಹಾಸ್ಪಿಟಲ್ಗೆ ಬರ್ತಾನೆ. ಸೊ ಇಲ್ಲಿ ಇವಳು ಕೂಡ ಆತನನ್ನ ಫಾಲೋ ಮಾಡ್ತಾ ಹಾಸ್ಪಿಟಲ್ ತನಕ ಬಂದಿರ್ತಾಳೆ. ಹಾಗೂ ಡಾಕ್ಟರ್ ಮಾತನಾಡೋದನ್ನ ಕೇಳ್ತಾಳೆ.
ಇಲ್ಲಿ ಡಾಕ್ಟರ್ ಫೈನಲಿ ಸೂಗೆ ಸತ್ಯವನ್ನ ಹೇಳ್ತಾನೆ. ನಿನಗೆ ಬ್ರೈನ್ ಟ್ಯೂಬರ್ ಇದೆ, ಇನ್ನು ನೀನು ಕೇವಲ 6 ಅಥವಾ 1 ವರ್ಷ ಮಾತ್ರ ಬದುಕಬಹುದು, ಅದಕ್ಕಿಂತ ಜಾಸ್ತಿ ವರ್ಷ ನೀನು ಬದುಕಲ್ಲ, ನಿನ್ನ ಬ್ರೈನ್ ಟ್ಯೂಬರ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ, ಸೊ ಏನು ಕೂಡ ಮಾಡಲು ಆಗುದಿಲ್ಲ ಎಂದು ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ನಂತರ ಸೂ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟಕ್ ಆಗುತ್ತಾನೆ. ಆತ ಶಾಕ್ ಅಲ್ಲಿಯೇ ಇರ್ತಾನೆ. ಆತನ ಬಾಯಿಂದ ಒಂದು ವರ್ಡ್ ಕೂಡ ಹೊರಗೆ ಬರ್ತಿರ್ಲಿಲ್ಲ. ಸೊ ಇದನ್ನೆಲ್ಲ ಇಲ್ಲಿ ಚಾನ್ವಿ ಕೂಡ ಕೇಳಿಸಿಕೊಳ್ತಾಳೆ. ಅವಳಿಗೂ ಕೂಡ ಈತನ ಮೇಲೆ ಕನಿಕರ ಬರುತ್ತೆ. ಅಂಡ್ ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೇವೆ, ಕೆಲವು ದಿನಗಳು ಕಳೆದ ಸೀನ್ ಅನ್ನ ತೋರಿಸುತ್ತಾರೆ. ಇಲ್ಲಿ ಚಾನ್ವಿ ಅದೇ ತನ್ನ ಬ್ರದರ್ ಹಾರಿ ಸೂಸೈಡ್ ಮಾಡಿಕೊಂಡ ಕ್ಲಾಸ್ ರೂಮ್ ಹತ್ರ ಬಂದು ಆತನನ್ನ ನೆನಪು ಮಾಡಿಕೊಳ್ಳುತ್ತಿರುತ್ತಾಳೆ. ಅದೇ ಟೈಮ್ ಅಲ್ಲಿ ಸೂ ಕೂಡ ಬರುತ್ತಾನೆ. ಸೂ ಅನ್ನ ನೋಡಿ ಇಲ್ಲಿ ಚಾನ್ವಿಗೆ ಸ್ವಲ್ಪ ಡೌಟ್ ಬರುತ್ತೆ, ಈತ ಇಲ್ಲಿ ಏನ್ ಮಾಡ್ತಿದ್ದಾನೆ ಎಂದು. ಆಗ ನಮಗೆಲ್ಲ ಒಂದು ಸತ್ಯ ಗೊತ್ತಾಗುತ್ತೆ. ಚಾನ್ವು ಮೇಲಿನಿಂದ ಕೆಳಗೆ ಬೀಳೋದನ್ನ ಸೂ ಕೂಡ ನೋಡಿರ್ತಾನೆ. ಈತನೇ ಪೊಲೀಸ್ಗೆ ಕಾಲ್ ಮಾಡಿ ಕರೆದಿದ್ದ ಕೂಡ. ಅದನ್ನೆಲ್ಲ ಕೇಳಿ ಇಲ್ಲಿ ಚಾನ್ವಿ ಏನು ಕೂಡ ಹೇಳಲ್ಲ, ಏಕೆಂದ್ರೆ ಆತನಿಗೆ ಇವಳೇ ಚಾನ್ಗುನ ಸಿಸ್ಟರ್ ಅಂತ ಗೊತ್ತಾಗಬಾರ್ದು ಅಂತ. ಇದರ ನಂತರ ಚಾನ್ವಿ ಅವಳ ಫ್ರೆಂಡ್ ಒಂದಿಗೆ ಕ್ಯಾಂಟೀನ್ ಅಲ್ಲಿ ಲಂಚ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಒಂದು ಹುಡುಗಿಯನ್ನ ಕಾಯಿ ಅನ್ನೋ ಒಂದು ಹುಡುಗ ತುಂಬಾನೇ ಬುಳ್ಳಿ ಮಾಡ್ತಾ ಇರ್ತಾನೆ, ಅಂದ್ರೆ ರ್ಯಾಕಿಂಗ್. ಅಂಡ್ ಈತ ನ್ಯೂ ಕ್ಯಾರೆಕ್ಟರ್, ಈತನ ಹೆಸರು ಕಾಯಿ. ಈ ಕಾಯಿ ಆ ಹುಡುಗಿಯನ್ನ ರೇಪ್ ಕೂಡ ಮಾಡಿದ್ದ. ಅಷ್ಟೇ ಅಲ್ಲ, ಅವಳೊಂದಿಗೆ ಟಾರ್ಚರ್ ಕೂಡ ಮಾಡ್ತಿದ್ದ. ಈಗ ಎಲ್ಲರ ಎದುರು ಬುಳ್ಳಿ ಕೂಡ ಮಾಡ್ತಿದ್ದಾನೆ, ಅಂದ್ರೆ ರ್ಯಾಕಿಂಗ್. ಇಷ್ಟೆಲ್ಲ ಆಗುತ್ತಾ ಇದ್ದರೂ ಕೂಡ ಯಾರು ಏನು ಕೂಡ ಆತನಿಗೆ ಹೇಳಲು ಬರಲ್ಲ, ಬಿಕಾಸ್ ಆತ ತುಂಬಾನೇ ಡೇಂಜರಸ್ ಪರ್ಸನ್ ಆಗಿದ್ದ. ಇದರ ನಂತರ ಆತ ಚಾನ್ವಿಯ ಕ್ಲಾಸ್ಗೆ ಬಂದು ಅವಳನ್ನೇ ನೋಡ್ತಾ ಇರ್ತಾನೆ. ಬಟ್ ಇಲ್ಲಿ ನಮ್ಮ ಚಾನ್ವಿ ಆತನನ್ನ ಕೇರೆ ಮಾಡ್ತಿರ್ಲಿಲ್ಲ. ಅದೇ ಟೈಮ್ ಆತ ಒಂದು ಹುಡುಗನೊಂದಿಗೆ ಇವಳ ಬ್ರದರ್ ಚಾನ್ಗು ಬಗ್ಗೆ ಇಲ್ಲದನ್ನೆಲ್ಲ ಹೇಳಿ ಕೆಟ್ಟದಾಗಿ ಮಾತನಾಡಲು ಶುರು ಮಾಡ್ತಾನೆ. ಅದನ್ನ ಕೇಳಿದ ನಂತರ ಇಲ್ಲಿ ಚಾನ್ವಿ ಸುಮ್ಮನೆ ಇರ್ತಾಳ. ಅವಳು ಆತನನ್ನ ಗುರಾಯಿಸಿ ನೋಡ್ತಾ ಇರ್ತಾಳೆ. ಇದರಿಂದ ಇಲ್ಲಿ ಕಾಯಿಗೆ ಕೋಪ ಬಂದು ಅವಳಿಗೆ ರ್ಯಾಗಿಂಗ್ ಮಾಡಲೆಂದು ಹೋಗ್ತಾನೆ. ಬಟ್ ಅಷ್ಟರಲ್ಲಿ ಅಲ್ಲಿಗೆ ಓಸಂಗ್ ಬರ್ತಾನೆ. ಅಂಡ್ ಈತ ಕೂಡ ನಮ್ಮ ನ್ಯೂ ಕ್ಯಾರೆಕ್ಟರ್, ಹೆಸರು ಓಸಂಗ್, ಕ್ಲಾಸ್ ಮಾನಿಟರ್, ನೋಡಲು ಹ್ಯಾಂಡ್ಸಮ್ ಆಗಿ ಕೂಡ ಇದ್ದಾನೆ. ಸೊ ಓಸಂಗ್ ಬಂದು ಇಲ್ಲಿ ಕಾಯಿಗೆ ಪ್ರಿನ್ಸಿಪಲ್ ಬಗ್ಗೆ ಹೇಳಿ ಆತನಿಗೆ ಹೆದರಿಸಿ ಅಲ್ಲಿಂದ ಕಳಿಸ್ತಾನೆ. ಸೊ ಕಾಯಿ ಕೂಡ ಅಲ್ಲಿಂದ ವಾಪಸ್ ಹೋಗುತ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಇಲ್ಲಿ ಚಾನ್ವಿಯನ್ನ ಒಂದು ಶೂಟಿಂಗ್ ಟೀಮ್ ಅಲ್ಲಿ ನೋಡ್ತೇವೆ. ಅಂಡ್ ಅವಳು ಆಲ್ರೆಡಿ ಶೂಟಿಂಗ್ ಅಲ್ಲಿ ಒಳ್ಳೆ ಇದ್ಲು. ಸೊ ಎಲ್ಲರೂ ಅವಳನ್ನ ನೋಡಿ ಇಂಪ್ರೆಸ್ ಆಗುತ್ತಾರೆ. ಅದೇ ಟೈಮ್ ಅಲ್ಲಿಗೆ ಪ್ರಿನ್ಸಿಪಲ್ ಒಂದು ಹುಡುಗನನ್ನ ಕರೆದುಕೊಂಡು ಬರ್ತಾರೆ. ಆಗ ಈ ಕೋಚ್ ಚಾನ್ವಿಯನ್ನ ಕರೆದು ಹೇಳ್ತಾನೆ, ಈ ಹುಡುಗನಿಗೆ ನೀನೇ ಇನ್ನು ಟ್ರೈನಿಂಗ್ ಕೊಡಲು ಅಂತ, ಏಕೆಂದರೆ ಚಾನ್ವಿ ಟ್ರೈನಿಂಗ್ ಅಲ್ಲಿ ಒಳ್ಳೆ ಇದ್ಲು. ಸೊ ಅಗೈನ್ ಒಂದು ನ್ಯೂ ಕ್ಯಾರೆಕ್ಟರ್, ಈತನ ಹೆಸರು ಬಿಯೋಮ್. ಈತ ಕೂಡ ಇದೇ ಕಾಲೇಜಲ್ಲಿ ಕಲಿತಿದ್ದ. ಆದ್ರೆ ಒಂದು ಇನ್ಸಿಡೆಂಟ್ ಅಲ್ಲಿ ಈತನ ಎಲ್ಲ ಮೆಮೊರಿ ಕೂಡ ಲಾಸ್ ಆಗಿತ್ತು. ಈತ ಕೋಮದಲ್ಲಿ ಕೂಡ ಇದ್ದ, ಹಾಗಾಗಿ ಈತನಿಗೆ ಏನು ಕೂಡ ನೆನಪಿರಲಿಲ್ಲ. ನೆಕ್ಸ್ಟ್ ಡೇ ಇಂದ ಇಲ್ಲಿ ಚಾನ್ವಿ ಬಿಯೋಮ್ಗೆ ಶೂಟಿಂಗ್ ಪ್ರಾಕ್ಟೀಸ್ ಅಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಸೈಡ್ ನಾವು ಇಲ್ಲಿ ಸೂವನ್ನ ನೋಡ್ತೇವೆ. ಆತ ಡಾಕ್ಟರ್ ಹತ್ತಿರ ರಿಕ್ವೆಸ್ಟ್ ಮಾಡಲು ಬಂದಿರ್ತಾನೆ, ನನ್ನ ಸರ್ಜರಿ ಏನಾದ್ರು ಮಾಡಿ ನನ್ನ ಬ್ರೈನ್ ಟ್ಯೂಬರ್ ಅನ್ನ ಸರಿ ಮಾಡ್ಬೋದಾ ಎಂದು ಕೇಳಲು. ಬಟ್ ಇಲ್ಲಿ ನೋ ಯೂಸ್, ಡಾಕ್ಟರ್ ಹೇಳುತ್ತಾನೆ ಏನು ಕೂಡ ಮಾಡಲು ಆಗಲ್ಲ ಎಂದು. ಅದನ್ನ ಕೇಳಿದ ನಂತರ ಇಲ್ಲಿ ಸೂನ ಮುಖ ನೋಡಲು ಆಗಲ್ಲ, ಅಷ್ಟು ಬೇಜಾರು ಆತನಿಗೆ ಆಗುತ್ತೆ. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೇವೆ, ಇಲ್ಲಿ ಕ್ಲಾಸ್ ಅಲ್ಲಿ ಸೂನ ಹೆಲ್ತ್ ಹಾಳಾಗುತ್ತಾ ಇರುತ್ತೆ. ಅದನ್ನ ಇಲ್ಲಿ ಚಾನ್ವಿ ಕೂಡ ನೋಟಿಸ್ ಮಾಡ್ತಾಳೆ. ಸೂಗೆ ಇಲ್ಲಿ ಕಂಟ್ರೋಲೇ ಆಗಲ್ಲ, ಹಾಗಾಗಿ ಆತ ಸೀದಾ ಅಲ್ಲಿಂದ ವಾಶ್ರೂಮ್ ಹತ್ತಿರ ಬರ್ತಾನೆ. ಹಾಗೂ ಆತನ ಬಾಯಿಂದ ಬ್ಲಡ್ ಕೂಡ ಬರ್ತಾ ಇರುತ್ತೆ. ಇಲ್ಲಿ ಚಾನ್ವಿ ಸೂ ಇನ್ನೂ ಕೂಡ ಕ್ಲಾಸ್ಗೆ ಬರೋದಿರೋದನ್ನ ನೋಡಿ ಆತನನ್ನ ಹುಡುಕಿಕೊಂಡು ವಾಶ್ರೂಮ್ ಹತ್ರ ಬರ್ತಾಳೆ. ಅಲ್ಲಿ ವಾಶ್ರೂಮ್ ಇಂದ ಹೊರಗೆ ಬ್ಲಡ್ ಬರ್ತಾ ಇರುತ್ತೆ. ಇಲ್ಲಿ ಚಾನ್ವಿ ಫುಲ್ ಹೆದರಿ ಡೋರ್ ಅನ್ನ ಹೊಡೆಯಲು ಶುರು ಮಾಡ್ತಾಳೆ. ಬಟ್ ಅದೇ ಟೈಮ್ ಇನ್ನೊಂದು ವಾಶ್ರೂಮ್ ನಿಂದ ಸೂ ಹೊರಗೆ ಬರ್ತಾನೆ. ಹಾಗಾದ್ರೆ ಈ ವಾಶ್ರೂಮ್ ಅಲ್ಲಿ ಯಾರಿದ್ದಾರೆ? ಸೊ ಡೋರ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಅದೇ ಹುಡುಗಿ ಇರ್ತಾಳೆ. ಲಾಸ್ಟ್ ಟೈಮ್ ಕ್ಯಾಂಟೀನ್ ಅಲ್ಲಿ ಕಾಯಿ ಇವಳನ್ನ ರ್ಯಾಗಿಂಗ್ ಮಾಡಿದ್ದಲ್ಲ, ಅದೇ ಹುಡುಗಿ ಆಗಿರ್ತಾಳೆ. ಅವಳು ತನ್ನ ಕೈಯನ್ನ ಕಟ್ ಮಾಡಿಕೊಂಡಿರ್ತಾಳೆ. ಸೊ ಅದನ್ನ ನೋಡಿ ಆತನ ಜಾಕೆಟ್ ನಿಂದ ಅವಳ ಕೈಯಿಂದ ಬರುತ್ತಿರೋ ಬ್ಲಡ್ ಅನ್ನ ನಿಲ್ಲಿಸುತ್ತಾನೆ. ಅಂಡ್ ಇಲ್ಲಿ ಚಾನ್ವಿ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡ್ತಾಳೆ. ಈ ಎಲ್ಲ ಇನ್ಸಿಡೆಂಟ್ ಆಗುವಾಗ ಇವರು ಕೂಡ ಅಲ್ಲೇ ಇದ್ರು. ಸೊ ಪೊಲೀಸರು ಇವರನ್ನ ಚೂರು ಇಂಟರೋಗೇಷನ್ ಮಾಡ್ತಾರೆ. ಅಂದ್ರೆ ಏನಾಯ್ತು, ಹೇಗೆ, ಹಾಗೆ, ಹೀಗೆ ಅಂತ ಕ್ವಶನ್ಸ್ ಅನ್ನ ಮಾಡ್ತಾರೆ. ಸೊ ಇಲ್ಲಿ ಇವರಿಬ್ಬರು ಕೂಡ ಎಲ್ಲ ಕ್ವಶನ್ಸ್ ಕೂಡ ಆನ್ಸರ್ ಮಾಡ್ತಾರೆ. ಬಟ್ ಇಬ್ಬರಿಗೂ ಕೂಡ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಿರಲಿಲ್ಲ, ಆ ಹುಡುಗಿ ಬಾಯ್ಸ್ ವಾಶ್ರೂಮ್ ಅಲ್ಲಿ ಏನ್ ಮಾಡ್ತಿದ್ಲು ಎಂದು. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಇಲ್ಲಿ ಚಾನ್ವಿಯನ್ನ ನೋಡ್ತೇವೆ. ಅವಳಿಗೆ ಒಂದು ಮೆಸೇಜ್ ಬರುತ್ತೆ, ನಾನು ನಿನ್ನ ಬ್ರದರ್ ಚಾನ್ಗು ಗರ್ಲ್ ಫ್ರೆಂಡ್, ನಾನು ನಿನ್ನ ಮೀಟ್ ಮಾಡ್ಬೇಕು ಅಂತ. ಇಲ್ಲಿ ಚಾನ್ವಿ ಕೂಡ ಆ ಹುಡುಗಿ ಹೇಳಿದ ಅಡ್ರೆಸ್ ಹತ್ರ ಬರ್ತಾಳೆ. ಅಲ್ಲಿ ಇಯೋನ್ ಅನ್ನೋ ಒಂದು ಹುಡುಗಿಯನ್ನ ಮೀಟ್ ಮಾಡ್ತಾಳೆ. ಬಟ್ ಇವಳು ಆತನ ರಿಯಲ್ ಗರ್ಲ್ ಫ್ರೆಂಡ್ ಆಗಿರ್ಲಿಲ್ಲ, ಇವಳು ಜಸ್ಟ್ ನಾಟಕ ಮಾಡ್ತಿದ್ಲು. ಬಟ್ ನಮ್ಮ ಚಾನ್ವಿ ಕೂಡ ಸ್ಮಾರ್ಟ್ ಇದ್ಲು. ಆ ಯೋನ್ ಹುಡುಗಿಯ ಸಹಾಯದಿಂದಲೇ ಫೈನಲಿ ಚಾನ್ಗುನ ರಿಯಲ್ ಗರ್ಲ್ ಫ್ರೆಂಡ್ ಅನ್ನ ಹುಡುಕುತ್ತಾಳೆ. ಆಗ ಇಲ್ಲಿ ಚಾನ್ವಿಗೆ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಇಲ್ಲಿ ಆ ಹುಡುಗಿ ಹೇಳ್ತಾಳೆ, ನಾನು ಮತ್ತು ಚಾನ್ಗು ಇಬ್ಬರು ಕೂಡ ಡೇಟ್ ಮಾಡ್ತಾ ಇದ್ದೆವು. ಬಟ್ ಆತ ನನ್ನನ್ನ ತುಂಬಾನೇ ಟಾರ್ಚರ್ ಮಾಡ್ತಿದ್ದ. ಅಷ್ಟೇ ಅಲ್ಲ, ಆತ ಒಳ್ಳೆ ಹುಡುಗ ಆಗಿರ್ಲಿಲ್ಲ. ಆತ ಎಲ್ಲರ ಸೀಕ್ರೆಟ್ ಅನ್ನು ಮಿಸ್ಯೂಸ್ ಮಾಡಿಕೊಂಡು ಅವರನ್ನೆಲ್ಲ ಹೆದರಿಸುತ್ತಿದ್ದ ಎಂದು. ಅದನ್ನ ಕೇಳುತ್ತಿದ್ದಂತೆ ಇಲ್ಲಿ ಚಾನ್ವಿಗೆ ಅದನ್ನೆಲ್ಲ ನಂಬಲು ಆಗ್ತಾ ಇರ್ಲಿಲ್ಲ. ಇಲ್ಲಿ ಚಾನ್ವಿಗೆ ಒಂದು ಹೋಪ್ ಕೂಡ ಇತ್ತು, ಅವಳ ಬ್ರದರ್ ಹಾಗೆಲ್ಲ ಮಾಡಲು ಸಾಧ್ಯ ಇಲ್ಲ ಎಂದು.
ಸೊ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಇಲ್ಲಿ ಇಯೋನ್ ಅದೇ ವಾಶ್ರೂಮ್ ಅಲ್ಲಿ ಸೂಸೈಡ್ ಮಾಡಿಕೊಂಡಿರೋಳನ್ನ ಮೀಟ್ ಮಾಡಲೆಂದು ಬಂದಿರ್ತಾಳೆ. ಸೊ ನಾನು ಇನ್ನು ಈ ಹುಡುಗಿಯನ್ನ ಇನ್ನೋಸೆಂಟ್ ಹುಡುಗಿ ಅಂತಾನೆ ಕರೆಯುತ್ತೇನೆ. ಏಕೆಂದರೆ ಅಗೇನ್ ಇವಳಿಗೆ ನಾನು ಹೊಸ ಹೆಸರಿಂದ ಕರೆಯಿದ್ರೆ ಕಂಪ್ಲೀಟ್ ಆಗಿ ಎಲ್ಲರ ಹೆಸರು ಸಜ್ಜಿಗೆ ಬಜ್ಜಿಲಾಗಿ ಹೋಗುತ್ತೆ. ನನಗಂತೂ ಯಾರ ಹೆಸರು ಕೂಡ ನೆನಪಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಕೆಲವು ಜನರನ್ನ ನಾನು ರೋಲ್ ಪ್ರಕಾರನೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ಇಯೋನ್ ಆ ಇನ್ನೋಸೆಂಟ್ ಹುಡುಗಿಯನ್ನ ತಂದೆ ಹತ್ತಿರ ಹೇಳ್ತಾಳೆ, ನಿಮ್ಮ ಮಗಳನ್ನ ಈ ಸಿಚುವೇಶನ್ಗೆ ತಂದವರನ್ನ ಸುಮ್ಮನೆ ಬಿಡಲ್ಲ ಎಂದು ಹೇಳ್ತಾಳೆ. ಇದರಿಂದ ಆತನಿಗೆ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ. ನಂತರ ಇಯೋನ್ ಆ ಇನ್ನೋಸೆಂಟ್ ಹುಡುಗಿಯನ್ನ ಮೀಟ್ ಮಾಡಿ ಅವಳಿಗೆ ಧೈರ್ಯ ಹೇಳಿ ಅಲ್ಲಿಂದ ಹೋಗುತ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಇಯೋನ್ ಅವಳ ರಿಯಲ್ ಹೇರ್ ಸ್ಟೈಲ್ ಅಲ್ಲಿ ಬಂದು ಸೂ ಹತ್ರ ಹೇಳ್ತಾಳೆ, ಆ ಇನ್ನೋಸೆಂಟ್ ಹುಡುಗಿಯ ರಿವೆಂಜ್ ಅನ್ನ ನಾವು ತೆಗೆಯಬೇಕು. ಸೊ ಆತನಿಗೆ ಅವಳು ಆ ಕಾಯಿಯ ಬಗ್ಗೆ ಹೇಳ್ತಾಳೆ, ಈತನೇ ಇದಕ್ಕೆಲ್ಲ ಕಾರಣ ಎಂದು. ಸೊ ಸೂ ಕೂಡ ಇಲ್ಲಿ ರಿವೆಂಜ್ ತೆಗೆಯಲು ಅಗ್ರಿ ಆಗುತ್ತಾನೆ. ಸೊ ಮಾಸ್ಕ್ ಹಾಕಿಕೊಂಡು ಸ್ಕೂಲ್ ಹತ್ರ ಬರ್ತಾನೆ. ಬಿಕಾಸ್ ಆತನಿಗೆ ಗೊತ್ತಿತ್ತು ಈಗ ಕಾಯಿ ಎಲ್ಲಿದ್ದಾನೆ ಎಂದು. ಆತ ಫೋಟೋಶಾಪ್ ರೂಮ್ ಹತ್ತಿರ ಬರ್ತಾನೆ. ಇಲ್ಲಿ ಕಾಯಿ ಕೆಲ ಹುಡುಗಿಯರ ಕೆಟ್ಟ ಕೆಟ್ಟ ಫೋಟೋವನ್ನ ತೆಗೆದು ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ. ಕಾಯಿ ಆ ಫೋಟೋಸ್ ಅನ್ನೆಲ್ಲ ನೋಡ್ತಿರುವಾಗ ಸೂ ಬಂದು ಕಾಯಿಗೆ ಸರಿಯಾಗಿ ಹೊಡೆಯುತ್ತಾನೆ. ಹಾಗೂ ಇಲ್ಲಿ ಸೂಗೆ ಗೊತ್ತಾಗುತ್ತೆ ಈ ಕಾಯಿ ಆ ಇನ್ನೋಸೆಂಟ್ ಹುಡುಗಿಯನ್ನ ವಾಶ್ರೂಮ್ ಹತ್ರ ಕರೆಸಿ ಅವಳನ್ನ ಸ್ಕೂಲ್ ಬಿಟ್ಟು ಹೋಗುವ ಹಾಗೆ ಧಮಕಿಯನ್ನ ಕೊಟ್ಟಿದ್ದ ಎಂದು. ಬಟ್ ಕಾಯಿ ಆ ವಾಶ್ರೂಮ್ ಇಂದ ಹೋದ ನಂತರ ಅವಳು ಸೂಸೈಡ್ ಮಾಡಿಕೊಳ್ಳಲು ಟ್ರೈ ಮಾಡಿದ್ಲು. ಇದು ಕೂಡ ಸೂಗೆ ತುಂಬಾ ಕೋಪ ಬರಿಸುತ್ತೆ. ಹಾಗಾಗಿ ಆತ ಅಗೇನ್ ಆತನಿಗೆ ಹೊಡೆಯಲು ಶುರು ಮಾಡ್ತಾನೆ. ಆತನಿಗೆ ಹೊಡೆದಾದ ನಂತರ ಸೂ ಅಲ್ಲಿಂದ ಸ್ಕೂಲ್ ನ ಗೋಡೆ ಹಾರಿ ಮಾಸ್ಕ್ ತೆಗೆದು ಅಲ್ಲಿಂದ ಹೋಗ್ತಾ ಇರ್ತಾನೆ. ಬಟ್ ಅದೇ ಟೈಮ್ ಅಲ್ಲಿಗೆ ಚಾನ್ವಿ ಕೂಡ ಬರ್ತಾಳೆ. ಅವಳ ಕಣ್ಣು ಸೂನ ಮೇಲೆ ಹೋಗುತ್ತೆ. ಆಕ್ಚುಲಿ ಇವಳು ಅಲ್ಲಿಂದ ಹೋಗುತ್ತಿರುವಾಗ ಅವಳು ಸೂ ಅನ್ನ ನೋಡಿದ್ಲು. ಸೊ ಆತನ ಹತ್ತಿರ ಬರ್ತಾಳೆ. ಸೊ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ನೋಡ್ತಾರೆ ಅಷ್ಟೇ, ಜಾಸ್ತಿ ಏನು ಮಾತಾಡಲ್ಲ. ಹಾಗಾಗಿ ಇಬ್ಬರು ಕೂಡ ಅಲ್ಲಿಂದ ಬೇರೆ ಬೇರೆ ಹೋಗುತ್ತಾರೆ. ನೆಕ್ಸ್ಟ್ ಡೇ ಇಲ್ಲಿ ಸೂ ಅವನ ಬ್ರದರ್ನ ಅಸ್ಥಿ ಹತ್ರ ಬಂದಿರ್ತಾನೆ. ಒಂದು ರೀತಿಯಲ್ಲಿ ಸಮಾಧಿ ಅಂತ ಹೇಳ್ಬೋದು. ಅಂಡ್ ಅಲ್ಲೇ ಚಾನ್ವಿ ಕೂಡ ಬರ್ತಾಳೆ. ಆಗ ಇಲ್ಲಿ ಚಾನ್ವಿ ಸೂ ಹತ್ತಿರ ನೀನು ಇಲ್ಲಿ ಏನ್ ಮಾಡ್ತಿದ್ದೆ ಎಂದು ಕೇಳ್ತಾಳೆ. ಆಗ ಸೂ ಅವನ ಬ್ರದರ್ ಬಗ್ಗೆ ಹೇಳ್ತಾನೆ. ನನ್ನ ಬ್ರದರ್ ಕಾಲೇಜಲ್ಲಿ ಇರುವಾಗ ಆತನಿಗೆ ಎಲ್ಲರೂ ಕೂಡ ರ್ಯಾಗಿಂಗ್ ಮಾಡ್ತಿದ್ರು. ಅದನ್ನ ಆತನಿಗೆ ಕಂಟ್ರೋಲ್ ಮಾಡಿಕೊಳ್ಳಲು ಆಗಿಲ್ಲ. ಸೊ ಆತ ಸೂಸೈಡ್ ಮಾಡಿಕೊಂಡಿದ್ದ ಎಂದು. ಅದನ್ನ ಕೇಳಿ ಇಲ್ಲಿ ಚಾನ್ವಿಗೆ ತುಂಬಾನೇ ಬೇಜಾರಾಗುತ್ತೆ. ಸೊ ಅವಳು ಕೂಡ ಆತನಿಗೆ ಸತ್ಯ ಹೇಳ್ತಾಳೆ, ನಾನು ಚಾನ್ಗುನ ಸಿಸ್ಟರ್ ಎಂದು. ಈ ವಿಷಯ ಕಾಲೇಜಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಸೂಗೆ ಮಾತ್ರ ಗೊತ್ತಿತ್ತು. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಚಾನ್ವಿ ಓಸಾಂಗ್ ಅನ್ನು ಮೀಟ್ ಮಾಡ್ತಾಳೆ. ಏಕೆಂದರೆ ಇವಳಿಗೂ ಕೂಡ ಗೊತ್ತಾಗಿರುತ್ತೆ ಅವಳ ಬ್ರದರ್ ಓಸಾಂಗ್ ನೊಂದಿಗೂ ಕೂಡ ಟಾರ್ಚರ್ ಮಾಡ್ತಿದ್ದ ಎಂದು. ಸೊ ಚಾನ್ವಿ ಇಲ್ಲಿ ಆತನ ಹತ್ತಿರ ಅದರ ಬಗ್ಗೆ ಕೇಳ್ತಾಳೆ, ನನ್ನ ಬ್ರದರ್ ನನಗೆ ಟಾರ್ಚರ್ ಮಾಡ್ತಿದ್ನ ಅಂತ. ಬಟ್ ಇಲ್ಲಿ ಓಸಾಂಗ್ ಯಾವುದಕ್ಕೂ ಕೂಡ ಆನ್ಸರ್ ಮಾಡ್ತಿರ್ಲಿಲ್ಲ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೇವೆ ಇಲ್ಲಿ ಎಲ್ಲರೂ ಕೂಡ ತುಂಬಾನೇ ಖುಷಿಯಲ್ಲಿ ಇದ್ರು. ಏಕೆಂದರೆ ಯಾರು ಕಾಯಿಗೆ ಸರಿಯಾಗಿ ಹೊಡೆದಿದ್ರು. ನಮಗೆ ಗೊತ್ತು ಅದು ಸೂ ಅಂತ, ಬಟ್ ಇವರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇಲ್ಲಿ ಕಾಯಿ ಕಾಲೇಜ್ ಬಿಟ್ಟು ಹೋಗ್ತಾ ಇರ್ತಾನೆ. ಅದನ್ನ ಎಲ್ಲರೂ ವಿಂಡೋದಿಂದ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಯಾರು ಕೂಡ ಆತನನ್ನ ಇಷ್ಟಪಡ್ತಿರ್ಲಿಲ್ಲ. ಇಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ, ಯಾರು ಕಾಯಿಗೆ ಹೊಡೆದದ್ದು ಎಂದು. ಬಟ್ ಯಾವ ಸ್ಟೂಡೆಂಟ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಹಾಗೂ ಆನ್ಸರ್ ಕೂಡ ಮಾಡ್ತಿರ್ಲಿಲ್ಲ. ಯಾರು ಕಾಯಿಗೆ ಹೊಡೆದಿದ್ದಾರೋ ಆತನನ್ನ ಎಲ್ಲರೂ ಕೂಡ ಹೀರೋ ಅಂತ ಹೇಳ್ತಿದ್ರು. ಅಂಡ್ ಇನ್ನೊಂದ್ಸರಿ ಎಲ್ಲರೂ ಕೂಡ ಈ ಕೇಸ್ ಅನ್ನ ಚಾನುನ ಕೇಸ್ಗೆ ರಿಲೇಟ್ ಮಾಡ್ತಿದ್ರು. ಮೇ ಬಿ ಇದಕ್ಕೂ ಹಾಗೂ ಚಾನುನ ಸೂಸೈಡ್ಗೂ ಏನೋ ಸಂಬಂಧ ಇದೆ ಎಂದು. ಅದು ಏನು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇದರ ನಂತರ ಇಲ್ಲಿ ನಾವು ಚಾನ್ವಿಯನ್ನ ನೋಡ್ತೇವೆ. ಅವಳು ಏನೋ ಥಿಂಕ್ ಮಾಡ್ತಾ ಇರ್ತಾಳೆ. ಸಡನ್ಲಿ ಅವಳಿಗೆ ಅವತ್ತು ಸ್ಕೂಲ್ನ ಹೊರಗೆ ಸೂ ಅನ್ನ ಮೀಟ್ ಮಾಡಿದಾಗ ಆತನ ಶೂಸ್ ಮೇಲೆ ಬ್ಲಡ್ ಅನ್ನ ನೋಡಿದ್ಲು. ಸೊ ಅವಳಿಗೆ ಇಲ್ಲಿ ಸ್ವಲ್ಪ ಡೌಟ್ ಆಗಿ ಅವಳು ಸೂ ಇಲ್ಲದೆ ಇದ್ದಾಗ ಆತನ ಮನೆಗೆ ಬಂದು ಚೆಕ್ ಮಾಡಿದಾಗ ಸೂನ ಶೂಸ್ ಸಿಗುತ್ತೆ. ಅದರಲ್ಲಿ ಇನ್ನೂ ಕೂಡ ಬ್ಲಡ್ ಇದು ಡ್ರಾಪ್ಸ್ ಇತ್ತು. ಅವಳು ಅದನ್ನ ಅವಳೊಂದಿಗೆ ಕೊಂಡು ಹೋಗುತ್ತಾಳೆ. ಇನ್ನೊಂದ್ ಸೈಡ್ ಪೊಲೀಸರಿಗೆ ಕಾಯಿಗೆ ಹೊಡೆದು ಹೋಗುವಾಗ ಒಂದು CCTVಯಲ್ಲಿ ಆ ವ್ಯಕ್ತಿಯ ವಿಡಿಯೋ ಸರಿಯಾಗಿರುತ್ತೆ. ಅದೇ ಟೈಮ್ ಅಲ್ಲಿಂದ ಚಾನ್ವಿ ಕೂಡ ಪಾಸ್ ಆಗಿದ್ದಿದ್ಲು. ಹಾಗಾಗಿ ಪೊಲೀಸರು ಚಾನ್ವಿಯನ್ನ ಇನ್ವೆಸ್ಟಿಗೇಷನ್ ಮಾಡಲೆಂದು ಕರೆಯುತ್ತಾರೆ. ಇಲ್ಲಿ ಅವರು ಅವಳಿಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ಚಾನ್ವಿ ತುಂಬಾನೇ ಹೆದರಿರುತ್ತಾಳೆ. ಸೊ ಪೊಲೀಸರು ಕ್ವಶನ್ ಮೇಲೆ ಕ್ವಶನ್ ಕೇಳುವಾಗ ಇಲ್ಲಿ ಚಾನ್ವಿ ನರ್ವಸ್ ಆಗಿ ಸೂನ ಹೆಸರನ್ನ ಹೇಳಿಬಿಡ್ತಾಳೆ. ನಾನು ಕೂಡ ಅವತ್ತು ಆತನನ್ನ ಅಲ್ಲಿ ನೋಡಿದ್ದೆ ಎಂದು. ಸೊ ಪೊಲೀಸರು ಕೂಡ ಸೂ ಅನ್ನ ಮೀಟ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ಆಗ ಇಲ್ಲಿ ಸೂ ಏನೋ ಒಂದು ಸುಳ್ಳು ಹೇಳಿ ಬಚಾವ್ ಆಗ್ತಾನೆ. ನೆಕ್ಸ್ಟ್ ಡೇ ಇಲ್ಲಿ ಸೂ ಹಾಗೂ ಚಾನ್ವಿ ಮುಖಾಮುಖಿ ಆಗ್ತಾರೆ. ಸೊ ಸೂ ಕೇಳ್ತಾನೆ, ನೀನು ಯಾಕೆ ನನ್ನ ಹೆಸರನ್ನ ಹೇಳಿದೆ ಎಂದು. ಅದಕ್ಕೆ ಇಲ್ಲಿ ಚಾನ್ವಿ ಆತನಿಗೆ ಅವನ ಶೂಸ್ ಅನ್ನ ಕೊಟ್ಟು ಸಾರಿ ಕೇಳ್ತಾಳೆ ಹಾಗೂ ಹೇಳುತ್ತಾಳೆ, ನನಗೆ ನಿನ್ನ ಮೇಲೆ ಡೌಟ್ ಇತ್ತು ಹಾಗಾಗಿ ಹೇಳಿದೆ. ಅಷ್ಟೇ ಅಲ್ಲ, ನಾನು ನನ್ನ ಬ್ರದರ್ ಅನ್ನ ಯಾರು ಸಾಯಿಸಿರಬಹುದು ಅಂತ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಿದ್ದೇನೆ ಎಂದು. ಅದನ್ನ ಕೇಳಿ ಇಲ್ಲಿ ಸೂ ಹೇಳ್ತಾನೆ, ನೀನು ಇದನ್ನೆಲ್ಲ ಮಾಡಬೇಡ, ನೀನು ಕಾಲೇಜ್ ಬಿಟ್ಟು ಹೋಗೋದೇ ಒಳ್ಳೇದು ಎಂದು ಹೇಳಿ ಅಲ್ಲಿನ ಹೊರಟು ಹೋಗ್ತಾನೆ. ನೆಕ್ಸ್ಟ್ ಡೇ ಇಲ್ಲಿ ಸೂ ಅನ್ನ ಒಂದು ಹುಡುಗಿ ಇಷ್ಟಪಡ್ತಿದ್ದಳು. ಬಟ್ ರೀಸೆಂಟ್ಲಿ ಚಾನ್ವಿ ಹಾಗೂ ಸೂ ಇಬ್ಬರು ಕೂಡ ಒಟ್ಟಿಗಿರುವುದನ್ನ ನೋಡಿ ಅವಳಿಗೆ ಕೋಪ ಬಂದಿರುತ್ತೆ. ಹಾಗಾಗಿ ಅವಳು ಕಾಲೇಜಲ್ಲಿ ಚಾನ್ವಿಗೆ ಧಮಕಿಯನ್ನ ಕೊಡ್ತಾಳೆ, ಸೂನಿಂದ ದೂರ ಇರು ಎಂದು. ಬಟ್ ಇಲ್ಲಿ ಚಾನ್ವಿ ಅವಳನ್ನ ಇಗ್ನೋರ್ ಮಾಡಿ ಹೋಗ್ತಾಳೆ. ಇದರಿಂದ ಆ ರ್ಯಾಗಿಂಗ್ ಹುಡುಗಿಗೆ ಕೋಪ ಬರುತ್ತೆ. ಸೊ ಅವಳು ಒಂದು ರೌಡಿಸಂ ಹುಡುಗಿಯರಿಗೆ ಕಾಲ್ ಮಾಡಿ ಚಾನ್ವಿಗೆ ಹೊಡೆಯಲು ಹೇಳ್ತಾಳೆ.
ಹಾಗಾಗಿ ಈ ಹುಡುಗಿಯರು ಚಾನ್ವಿಗೆ ಸರಿಯಾಗಿ ಹೊಡೆದು ಅವಳನ್ನ ಹಾಸ್ಟೆಲ್ ನಿಂದ ಕೂಡ ಹೊರಗೆ ಹಾಕ್ತಾರೆ. ಅಂಡ್ ಇದನ್ನೆಲ್ಲ ಇಲ್ಲಿ ಸೂ ಕೂಡ ನೋಡಿ ಅವಳ ಹೆಲ್ಪ್ಗಾಗಿ ಅವಳ ಹತ್ತಿರ ಬರ್ತಾನೆ. ಸೊ ಆತ ಅವಳಿಗೆ ಅವನ ಮನೆಯಲ್ಲಿ ಇರಲು ಹೇಳ್ತಾನೆ. ಸೊ ಅವಳು ಕೂಡ ಫಸ್ಟಿಗೆ ಅಗ್ರಿ ಆಗಲ್ಲ, ಬಟ್ ಅವಳ ಹತ್ತಿರ ಕೂಡ ಬೇರೆ ಆಪ್ಷನ್ ಇರದ ಕಾರಣ ಆ ರೂಮ್ ಅಲ್ಲಿ ಬಂದು ಇರ್ತಾಳೆ. ಇದರ ನಂತರ ಇಬ್ಬರು ಕೂಡ ಡಿನ್ನರ್ ಮಾಡಲು ಒಂದು ಶಾಪ್ ಹತ್ರ ಬಂದಿರ್ತಾರೆ. ಇಬ್ಬರು ಕೂಡ ಡಿನ್ನರ್ ಮಾಡಿ ವಾಪಸ್ ಮನೆಗೆ ಬರ್ತಾರೆ. ಇಲ್ಲಿ ಸೂ ಅವಳ ಗಾಯಕ್ಕೆ ಸ್ವಲ್ಪ ಮದ್ದನ್ನ ಕೂಡ ಕೊಡ್ತಾನೆ. ಇದರಿಂದ ಇಲ್ಲಿ ಚಾನ್ವಿಗೆ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ಸೂ ಅವಳಿಗೋಸ್ಕರ ಇಷ್ಟೆಲ್ಲ ಹೆಲ್ಪ್ ಮಾಡಿದ ಕಾರಣ ಅವನಿಗೋಸ್ಕರ ಇವಳು ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡಿ ಕೊಡ್ತಾಳೆ. ಇದು ಸೂಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಇಲ್ಲಿ ಕಾಯಿ ಕೂಡ ಸ್ಕೂಲ್ಗೆ ಬಂದು ಹೋಗೋದನ್ನೆಲ್ಲ ಮಾಡ್ತಿದ್ದ, ಅಂದ್ರೆ ಮಾವನ ಮನೆ ಹಾಗೆ ಆಗಿತ್ತು ಆತನಿಗೆ. ಹಾಗಾಗಿ ಆತ ಬಿಯೋಮಿಯನ್ನ ಹಿಡಿದು ಆತನ ಒಂದು ಓಲ್ಡ್ ಇನ್ಸಿಡೆಂಟ್ ಅನ್ನ ನೆನಪು ಮಾಡಿಸಿ ಆತನಿಗೆ ರ್ಯಾಗಿಂಗ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿಗೆ ಸೂ ಬರ್ತಾನೆ ಹಾಗೂ ಕಾಯಿಯ ರ್ಯಾಗಿಂಗ್ ನಿಂದ ಬಿಯೋಮಿಯನ್ನ ಬಚಾವ್ ಮಾಡ್ತಾನೆ. ಹೀಗೆ ಬಿಯೋಮಿ ಹಾಗೂ ಸೂ ನಡುವೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದ್ ಸೈಡ್ ಯಾರು ಚಾನ್ವಿಗೆ ಒಂದು ಮೆಸೇಜ್ ಅನ್ನ ಮಾಡಿರ್ತಾರೆ ಆಡಿಟೋರಿಯಂ ಹತ್ರ ಬರಲು. ಸೊ ಅವಳು ಕೂಡ ಅಲ್ಲಿಗೆ ಬರ್ತಾಳೆ. ಅಲ್ಲಿ ಆಲ್ರೆಡಿ ತುಂಬಾ ಸ್ಟೂಡೆಂಟ್ಸ್ ಇದ್ರು. ಸ್ವಲ್ಪ ಹೊತ್ತಿನ ನಂತರ ಒಂದು ಪ್ರಾಜೆಕ್ಟರ್ ಮೇಲೆ ಒಂದು ವಿಡಿಯೋನ ಮಾಡಿ ಕೆಲವು ಕಾಲೇಜ್ ನ ವಿಡಿಯೋಸ್ ನ ತೋರಿಸ್ತಾ ಇರ್ತಾರೆ. ಸಡನ್ಲಿ ಅದರಲ್ಲಿ ಚಾಂಗು ಮೇಲಿನಿಂದ ಕೆಳಗೆ ಬೀಳೋ ವಿಡಿಯೋನ ಪ್ಲೇ ಆಗುತ್ತೆ.